ಕೆಆರ್ಎಸ್ ಪಕ್ಷದ ಹೋರಾಟ ಹತ್ತಿಕ್ಕಲು ಮುಂದಾದ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದಿಂದ ಅತಿ ದೊಡ್ಡ ವಿವಾದಾತ್ಮಕ ನಿರ್ಧಾರ. ಕೆಆರ್ಎಸ್ ಪಕ್ಷದ ಹೋರಾಟ ಹತ್ತಿಕ್ಕಲು ಮುಂದಾಗಿದೆ ಪೊಲೀಸ್ ಇಲಾಖೆ. ಸಿದ್ದರಾಮಯ್ಯ ಸರ್ಕಾರದಿಂದ ಅತಿ ದೊಡ್ಡ ವಿವಾದಾತ್ಮಕ ನಿರ್ಧಾರ. ಇದೀಗ ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರ ಏನಿದೆ, ಕೆಆರ್ಎಸ್ ಪಕ್ಷದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಭಿನ್ನಾಭಿಪ್ರಾಯವನ್ನ ತಂದಿರುವಂತದ್ದು. ಇನ್ನು ಡಿಜಿಐಜಿಪಿ ಅವರೇ ಬಡಬಗ್ಗರ ಪರ ಕೆಆರ್ಎಸ್ ನ್ಯಾಯ ಕೇಳೋದು ತಪ್ಪ ಅಂತ ಹೇಳ್ತಾ ಇದ್ದಾರೆ. ಡಿಜಿಐಜಿಪಿ ಅವರೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದೇ ತಪ್ಪ ನಾವು ಅಂತ ಕೆಆರ್ಎಸ್ ಪಕ್ಷದವರು ಇದೀಗ ಕೇಳ್ತಾ ಇರುವಂತದ್ದು. ಕೆಆರ್ಎಸ್ ಪಕ್ಷದ ಹೋರಾಟ ಹತ್ತಿಕ್ಕಲು ಮುಂದಾದ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದಿಂದ ಅತಿ ದೊಡ್ಡ ವಿವಾದಾತ್ಮಕ ನಿರ್ಧಾರ ಇದು. ನ್ಯಾಯ ಕೇಳುವ ನೆಪದಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಯನ್ನ ಮಾಡ್ತಿದ್ದಾರಂತೆ ಕೆಆರ್ಎಸ್ ಪಕ್ಷದವರು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರ ಸಿಬ್ಬಂದಿಯ ಮೇಲೆ ಒಂದು ರೀತಿಯಾಗಿ ಅಲ್ಲಿ ಸನ್ಮಾನದ ನೆಪದಲ್ಲಿ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನ ಕೊಡ್ತಾರೆ, ಕೆಲಸಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ. ಅಧಿಕಾರಿಗಳನ್ನ ನಿಯಮ ಮೀರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಬೀಳಲಿದೆ ಪೊಲೀಸ್ ಕೇಸ್. ಇನ್ನು ಮುಂದೆ ದೂರು ದಾಖಲಿಸುವಂತೆ ಎಸ್ಪಿಗಳಿಗೆ ಡಿಜಿಐಜಿಪಿ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಡಿಜಿಐಜಿಪಿ ಸುತ್ತೋಲೆಗೆ ಸಾರ್ವಜನಿಕವಾಗಿ ಭಾರಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಡಿಜಿಐಜಿಪಿ ಅವರೇ ಬಡಬಗ್ಗರ ಬಗ್ಗೆ ಪರ ನಾವು ನ್ಯಾಯವನ್ನ ಕೇಳೋದು ತಪ್ಪ, ಡಿಜಿಐಜಿಪಿ ಅವರೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡೋದು ತಪ್ಪ ನಾವು ಅಂತ ಕೆಆರ್ಎಸ್ ಪಕ್ಷದ ಹೋರಾಟಗಾರರು ಮಾತನಾಡ್ತಾ ಇರುವಂತದ್ದು. ಇದೀಗ ಕೆಆರ್ಎಸ್ ಪಕ್ಷದ ಹೋರಾಟಗಾರರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ. ಡಿಜಿಐಜಿಪಿ ಅವರೇ ನಾವು ಬಡವರ ಪರ ಒಂದು ಅಲ್ಲಿ ನ್ಯಾಯವನ್ನ ಕೇಳೋದು ತಪ್ಪ ನಾವು, ಹಾಗಾದ್ರೆ ಇಲ್ಲ ಇವರು ಅಧಿಕಾರಿಗಳಿಗೆ ಅಲ್ಲಿ ಅಧಿಕಾರಿಗಳು ಕರ್ತವ್ಯದಲ್ಲಿರುವಂತಹ ಸಮಯದಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಅಲ್ಲಿ ಹೋಗಿ ಅವರಿಗೆ ಹಾರವನ್ನ ಹಾಕುವಂಥದ್ದಾಗಿರ್ಬೋದು, ಲೇವಡಿಯನ್ನೇ ಮಾಡಿ ಮಾತನಾಡುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಹೀಗಾಗಿ ಇದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವಂತ ಕೆಲಸ ಮಾಡ್ತಾರೆ ಕೆಆರ್ಎಸ್ ಪಕ್ಷದವರು. ಇನ್ನು ಮುಂದೆ ಈ ರೀತಿಯಾಗಿ ನಡೆದುಕೊಂಡ್ರೆ ಡೈರೆಕ್ಟ್ ಆಗಿ FIR ಹಾಕಬೇಕು ಅನ್ನುವಂತ ಒಂದು ಈ ಒಂದು ಏನು ನಿಯಮವನ್ನ ಸಿದ್ದರಾಮಯ್ಯ ಸರ್ಕಾರ ಹೊರಡಿಸಿರುವಂತದ್ದು. ಪೊಲೀಸ್ ಇಲಾಖೆ ಈ ಒಂದು ನಿಯಮವನ್ನ ಜಾರಿ ಮಾಡಿರುವಂತದ್ದು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ ಪಕ್ಷದ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ನಾವು ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳನ್ನ ಅಲ್ಲಿ ಪ್ರಶ್ನಿಸೋದು ತಪ್ಪ, ಹಾಗಾದ್ರೆ ಬಡವರ ಬಗ್ಗೆ ನಾವು ನ್ಯಾಯವನ್ನ ಕೇಳೋದು ತಪ್ಪ, ಹಾಗಾದ್ರೆ ನಾವು ನ್ಯಾಯವನ್ನ ಕೇಳಿದ್ರೆ ಯಾಕೆ ಈ ರೀತಿಯಾಗಿ ನೀವು ಈ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ, ಯಾಕೆ FIR ಹಾಕಬೇಕು, ಈ ರೀತಿಯಾಗಿ ನಮ್ಮನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಕೆಆರ್ಎಸ್ ಪಕ್ಷದಿಂದ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಅಷ್ಟೇ ಅಲ್ಲ, ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ನಾವು ಒಂದು ವಿಚಾರಕ್ಕೆ ಗಮನಿಸಿದ್ವಿ. ಈಗ ಒನ್ ವೇ ಅಲ್ಲಿ ಬಸ್ ಅನ್ನ ನಿಲ್ಲಿಸಲಾಗುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ ವೇ ಅಲ್ಲಿ ಗಾಡಿಯನ್ನ ನಿಲ್ಲಿಸ್ತೀರಾ ಅಂತ ಕೇಳಿದ್ದಕ್ಕೆ ಪೊಲೀಸ್ ಅಧಿಕಾರಿಯ ಜೊತೆ ಅಲ್ಲಿ ಕೂಡ ಗಲಾಟೆ ಆಗುತ್ತೆ. ಇವೆಲ್ಲವನ್ನ ಕೂಡ ಪರಿಗಣಿಸಿಕೊಂಡು ಇದೀಗ ಸರ್ಕಾರ ಈ ಒಂದು ನಿಯಮವನ್ನ ಜಾರಿಗೆ ತಂದಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕೆಆರ್ಎಸ್ ಪಕ್ಷದ ಹೋರಾಟಗಾರರಿಗೆ ಹೊಡೆತವನ್ನ ಕೊಡುತ್ತೆ ಅಲ್ಲಿ ಅಂತ ನಾವು ಗಮನಿಸೋದಾದ್ರೆ, ಅಲ್ಲಿ ನಾವು ಯಾವುದೇ ರೀತಿಯಾಗಿ ಸರ್ಕಾರಿ ಕೆಲಸದವರಿಗೆ ಅಲ್ಲಿ ಅಡ್ಡಿಯನ್ನ ಪಡಿಸೋಕೆ ಅಂತ ಮುಂದಾಗಲ್ಲ. ಅವರು ಭ್ರಷ್ಟಾಚಾರಿಗಳಾಗಿರ್ತಾರೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇರ್ತಾರೆ, ಇನ್ನಿತರ ತಪ್ಪುಗಳನ್ನ ಮಾಡಿರ್ತಾರೆ, ಅವುಗಳನ್ನ ತಿಳಿ ಹೇಳುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಯಾರು ಭ್ರಷ್ಟಾಚಾರಕ್ಕೆ ಒಳಗಾಗಿರ್ತಾರೆ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ನಮ್ಮನ್ನ ಹತ್ತಿಕ್ತಾ ಇದ್ದೀರಾ ನೀವು, ಈ ರೀತಿಯಾಗಿ ನಿಯಮವನ್ನ ಜಾರಿಗೆ ತಗೊಂಡು ಬಂದು ನಮಗೆ ಒಂದು ರೀತಿಯಾಗಿ ನಮ್ಮ ಬೆಂಬಲವನ್ನ ಸೂಚಿಸದೆ ನಮಗೆ ಒಂದು ಅನ್ಯಾಯವನ್ನ ಮಾಡ್ತಾ ಇದ್ದೀರಾ ಅಂತ ಕೆಆರ್ಎಸ್ ಪಕ್ಷದ ಹೋರಾಟಗಾರರು ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ.